ಅಳ್ಬಾರ್ದು. ಸಾರಿ ಅಥರ್ವ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಎಲ್ಲಾನು ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡ್ಬೇಡ. ಅಮ್ಮ ಸ್ವಲ್ಪ ಕೋಪದಲ್ಲಿರೋದು ನಿಜ, ಆದ್ರೆ ಹೋಗ್ತಾ ಹೋಗ್ತಾ ಅವರೇ ಸರಿ ಹೋಗ್ತಾರೆ. ಎಷ್ಟು ದಿನ ಅಂತ ತಾಯಿ ಮಕ್ಳ ಮೇಲೆ ಕೋಪ ಮಾಡ್ಕೋತಾರೆ ಹೇಳು? ಇದೆಲ್ಲ ನನ್ನಿಂದಾನೇ ಆಗಿತ್ತು. ನೀನ್ ಪ್ರಪೋಸ್ ಮಾಡಿದಾಗ ನಾನು ಆಗಲ್ಲ ಅಂತ ಹೇಳ್ಬಿಡ್ಬೇಕಿತ್ತು, ಅಥವಾ ನಾನಿನ್ ಕಣ್ಮುಂದೆ ಬರ್ಲೇಬಾರ್ದಾಗಿತ್ತು. ನನ್ನಿಂದ ನನ್ನ ತವ್ರಿಗೂ ಒಳ್ಳೇದಾಗ್ಲಿಲ್ಲ, ಎಲ್ಲೂ ಒಳ್ಳೇದಾಗ್ತಿಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೋ. ಎಲ್ರ ಮನೇಲೂ ಈ ಥರ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಹೋಗ್ಲಿ, ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ಬೇರೆ ಆಗೋದಕ್ಕ ಹೇಳು? ನೀನು ಹೀಗೆ ಅಳ್ತಾ ಕೂರ್ದೆ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಅಮ್ಮನ ಮನಸ್ಸನ್ನ ಸರಿ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಯಾವುದಕ್ಕೂ ಟೆನ್ಷನ್ ಆಗಬೇಡ. ಜೀವನದಲ್ಲಿ ಏನೇ ಬಂದ್ರು, ಯಾರೇ ನಮ್ಮ ಜೊತೆ ಇದ್ರು ಬಿಟ್ರು, ನಾನು ಮಾತ್ರ ನಿನ್ನ ಜೊತೆಗಿರ್ತೀನಿ. ಪ್ಲೀಸ್ ನನ್ನ ನಂಬು. ಖುಷಿ ವಿಚಾರ ಏನು ಗೊತ್ತಾ? ಇನ್ನು ಮುಂದೆ ನಾವು ಯಾರ ಮುಂದೆನೂ ಮುಖವಾಡ ಹಾಕೋ ಅವಶ್ಯಕತೆ ಇಲ್ಲ. ಗೊತ್ತಾಗಬೇಕಾಗಿರೋ ವಿಷಯ ಎಲ್ಲ ಗೊತ್ತಾಗಿದೆ. ದೊಡ್ಡೋರು ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಇದನ್ನು ಹಾಗೆ ಅನ್ಕೊಳ್ಳೋಣ. ಆದ್ರೆ ಪಾಪ ನನ್ನಿಂದ ಸಿಂಧುನು ಅನುಭವಿಸೋ ಹಾಗಾಯ್ತು. ಈಗ ಈ ಮಗು ನನ್ನ ಹೊಟ್ಟೆಲ್ ಹುಟ್ಟಿ. ಪ್ಲೀಸ್ ಭವಾನಿ, ಮಗು ಬಗ್ಗೆ ಹಾಗೆ ಮಾತಾಡ್ಬೇಡ. ಮಗು ಜೀವನನ ಸುಂದರವಾಗಿ ರೂಪಿಸೋ ಜವಾಬ್ದಾರಿ ನಮ್ಮಿಬ್ರಿಗೂ ಇದೆ. ಅದಕ್ಕೆ ನಾವಿಬ್ರು ಎಷ್ಟೇ ಕಷ್ಟ ಬಂದ್ರೂ ಹೆದರದೆ ಮುನ್ನುಗ್ಬೇಕು. ಹಾಗೆ ಇಷ್ಟು ದಿನ ನಮಗೆ ಸಹಾಯ ಮಾಡಿದ ಸಿಂಧು ಪರವಾಗಿ ನಿಲ್ಲೋ ಸಮಯ ನಮ್ಗೆ ಈಗ ಬಂದಿದೆ. ಅವಳದೆಷ್ಟು ಒದ್ದಾಡ್ತಿರ್ತಾಳೋ ಏನೋ. ಅವಳು ನಿಂತರ ಹುಡುಗಿ ಅಲ್ಲ, ಅವಳು ಏನೇ ಬಂದ್ರು ಗಟ್ಟಿಯಾಗಿ ಹೆದರ್ಸೋ ಗಟ್ಟಿಗಿತ್ತಿ. ನಿಜವಾಗ್ಲೂ ಅವಳ ನನ್ನ ತಂಗಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಥರ್ವ. ನಾನ್ ಕೂಡ ನಿನ್ನನ್ನು ಪಡೆಯೋಕೆ ತುಂಬಾ ಅದೃಷ್ಟ ಮಾಡಿದ್ದೆ. ಈ ನಿನ್ನ ನಗು ನಿನ್ನ ಮುಖದಲ್ಲಿ ಯಾವಾಗ್ಲೂ ಹೀಗೆ ಇರಲಿ ಭವಾನಿ. ನೀನ್ ಹೇಳ್ತಾ ಇರೋದನ್ನೆಲ್ಲ ನಿಜವಾಗ್ಲೂ ನನಗೆ ನಂಬಕ್ ಆಗ್ತಾ ಇಲ್ಲ ಗೊತ್ತಾ? ಹೇಗಿದೆಲ್ಲ? ಕೆಲವು ವಿಷಯಗಳು ನಾವ್ ಅನ್ಕೊಂಡಿದ್ದಕ್ಕಿಂತ ಸುಲಭವಾಗಿ ಸಲೀಸಾಗ್ಬಿಡುತ್ತೆ. ನೀನವತ್ತು ಸಂಜನನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಆದ್ರೆ ನಮ್ ವಸುಂಧರ ಅತ್ತೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಸಂಜನನ ಮನೆಗ್ ಕರ್ಕೊಂಡ್ ಬಂದು ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಕೆಲ್ಸನ ಈಸಿಯಾಗಿ ಮುಗಿಸ್ಬಿಟ್ರು. ಕೂಲ್ ಇಶಾನಿ, ಆದ್ರೂ ಇಷ್ಟು ಬೇಗ ಹೇಗಿದೆಲ್ಲ ಅಂತ. ಅದ್ರ ಬಗ್ಗೆ ಬಿಡು. ಈಗ ನಮ್ಮಿಬ್ರಿಗೂ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಅದ್ರ ಜೊತೆಗೆ ಅತ್ತೆ ಸಪೋರ್ಟ್ ಕೂಡ ಇದೆ. ಹೇಳು, ಏನ್ ಮಾಡೋಣ? ಸೊಸೆ ಅಂತ ಒಪ್ಕೊಳಕ್ ರೆಡಿ ಇದಾರಾ? ಇದಾರೆ. ಆದ್ರೆ ನಾವು ನಮ್ ಬುದ್ಧಿವಂತಿಕೆನ ಉಪಯೋಗಿಸಿ ಅತ್ತೆನ ನಮ್ ದಾರಿಗೆ ತಂದ್ಕೋಬೇಕು. ಅವಾಗ ಮಾತ್ರ ನಿನಗೆ ನಿನ್ನ ಅಥರ್ವ, ನನ್ಗೆ ನನ್ ವಿರಾಟ್ ಸಿಗೋದು. ಅತ್ತೇನೆ ನಿನ್ಗೆ ಈ ವಿಷಯನ ಹೇಳು ಅಂದ್ರು, ಅದಕ್ಕೆ ಬಂದೆ. ಥ್ಯಾಂಕ್ ಯು ಸೋ ಮಚ್ ಇಶಾನಿ. ಇಶಾನಿ, ನಿಮ್ಮತ್ತೆ ಮಾತ್ ಕೊಟ್ಟಿದ್ದಾರೆ ಅಂತ ಹೇಳಿ ಕನ್ಸಲ್ಲೇ ಕಲ್ಪನೆ ಮನೆ ಕಟ್ಕೊಂಡು ಸಂಸಾರ ಮಾಡೋದಿಕ್ಕಾಗಲ್ಲ. ಅವ್ರನ್ನ ನಾನ್ ಎಲ್ಲಾ ವಿಷಯದಲ್ಲೂ ನಂಬ್ತೀನಿ, ಗೈಡ್ ಅಂತೀನಿ, ಇನ್ಸ್ಪೈರಿಂಗ್ ಅಂತ ಹೇಳ್ತೀನಿ.